ಜಲಧಿ ಮೇರೆಯನು ಒದೆದು ಹಾಯಲಿ ನೆಲನನು ಇಳುಹಲಿ ನಿಗಿಭವು ಇನ ಮಂಡಲಕ್ಕೆ ಕಾಳಿಗೆ ಇಡಲಿ ನಡೆದಾಡಲಿ ಕುಲಾದ್ರಿಗಳು ಅಳುಪಲರಿವನೇ ಸತ್ಯ ಭಾಷೆಗೆ ಕಲಿಯುಧಿಷ್ಠಿರ ನೃಪತಿಯೋ ಯುಧಿಷ್ಠಿರ ನೃಪತಿಯೋ ಅನ್ವಯ ತಿಲಕನಲ್ಲ ಕಂದ ಕೌರವ ಎಂದನಾ ಭೀಷ್ಮ. ಪಾಂಡವರು ವಿರಾಟನಲ್ಲಿ ಅಜ್ಞಾತ ವೇಷದಲ್ಲಿ ಇದ್ದಾರೆಂದು ಬಲವಾದ ನಂಬಿಕೆ ಇದ್ದ ಕೌರವನು ಗೋಗ್ರಹಣ ಮಾಡುತ್ತಾನೆ. ಎದುರು ಯುದ್ಧಕ್ಕೆ ಬಂದ ಅರ್ಜುನನನ್ನು ಗುರುತಿಸುತ್ತಾನೆ. ರಣರಂಗದ ಭೀಕರತೆಯನ್ನು ಕಂಡಾಗಲೇ ಕೌರವನಿಗೆ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ಅವನಿಗೆ ಬೇಕಾದ್ದು ಯುದ್ಧದಲ್ಲಿ ಜಯವಲ್ಲ, ಯಶಸ್ಸಲ್ಲ. ಖಂಡಿತವಾಗಿಯೂ ಎದುರಿನ ವೀರ ಅರ್ಜುನನು ಹೌದೋ ಅಲ್ಲವೋ ಎಂಬುದಾಗಿ ತಿಳಿಯುವುದು ಮಾತ್ರ ಉದ್ದೇಶವಾಗಿತ್ತು. ಭೀಷ್ಮನಲ್ಲಿ ಕೌರವ ಹೇಳ್ತಾನೆ, ಅರ್ಜುನನೇ ಈತ ಆಗಿದ್ದಾನೆ. ಪಾಂಡವರಿಗೆ ಇನ್ನು 13 ವರ್ಷ ಮತ್ತೆ ಕಾಡಿಗೆ ಹೋಗುವಂಥದ್ದು ಖಂಡಿತವಾಗಿಯೂ ಆಗುತ್ತದೆ. ಯಾಕಂತ ಹೇಳಿದರೆ ಅವರು ಇನ್ನೂ ಅಜ್ಞಾತವಾಸವನ್ನು ಮುಗಿಸಿಲ್ಲ, ಕೆಲ ದಿನ ಉಳಿದಿದೆ. ಆಗ ಭೀಷ್ಮ ಹೇಳ್ತಾನೆ, ಮಗ, 10 ವರ್ಷಗಳ ಅವಧಿಯಲ್ಲಿ 2 ಅಧಿಕ ಮಾಸಗಳು ಬರುತ್ತವೆ. ಅದನ್ನು ಸೇರಿಸಿ ಧರ್ಮರಾಯ ಲೆಕ್ಕ ಹಾಕಿ ಆ ಪ್ರಕಾರ ನಿನ್ನೆಗೆ ಅವರ ಅಜ್ಞಾತವಾಸ ಮುಗಿಯಿತು. ನಿನ್ನೆಯ ಹಗಲು ನಿನ್ನದು, ಈ ಹಗಲು ಪಾಂಡವರದ್ದು. ಧರ್ಮರಾಯನ ವ್ಯಕ್ತಿತ್ವ, ಗುಣ, ರೀತಿ ನೀತಿಗಳ ಬಗೆಗೆ ಅಪಾರ ಗೌರವ ಹೊಂದಿದ್ದ ಭೀಷ್ಮನು ಮಾತು ಮುಂದುವರಿಸುತ್ತಾ, ಕೌರವ, ಸಮುದ್ರ ತನ್ನ ಗಡಿಯನ್ನು ದಾಟಿ ಇದೇ ಭೂಮಿಯ ಮೇಲೆ ಬಂದರೂ ಅಖಂಡ ಭೂಮಿಯನ್ನು ಹೊತ್ತಿರುವಂತಹ ದಿಗ್ಗಜಗಳು ಈ ಭೂಮಿ ಭಾರವಾಗ್ತಾ ಇದೆ ಎಂದು ಒಂದು ವೇಳೆ ಭೂಮಿಯನ್ನು ತಮ್ಮ ತಲೆಯಿಂದ ಇಳಿಸಿದರೂ ಸೂರ್ಯಮಂಡಲವು ಉರಿದು ಉರಿದು ಕಪ್ಪಾದರೂ ಸ್ಥಿರವಾಗಿ ನಿಲ್ಲುವಂತಹ ಕುಲಪರ್ವತಗಳು ನಡೆದಾಡಿದರೂ, ಅಂದರೆ ಸ್ವಲ್ಪ ಮಟ್ಟಿನ ಸಂಚಾರವನ್ನು ಆರಂಭಿಸಿದರೂ ಕೊಟ್ಟ ಮಾತಿಗೆ ಧರ್ಮಜನು ತಪ್ಪುವನಲ್ಲ. ಇವುಗಳೆಲ್ಲ ನಡೆಯಲು ಸಾಧ್ಯವೇ ಇಲ್ಲ. ಒಂದು ವೇಳೆ ನಡೆದರೂ ನಡೆಯಬಹುದು, ಆದರೆ ಕೊಟ್ಟ ಮಾತಿಗೆ ಧರ್ಮಜ ಮಾತ್ರ ತಪ್ಪುವವನಲ್ಲ. ಅವನು ಚಂದ್ರವಂಶ ಲಲಾಮ, ಚಂದ್ರವಂಶಾನ್ವಯ ತಿಲಕ. ಅದಕ್ಕಾಗಿ ಅವನು ಹಾಗಾಗಿರುವಂಥದ್ದು, ಚಂದ್ರ ವಂಶಾನ್ವಯ ತಿಲಕ ಎಂಬುದಾಗಿ ಅವನನ್ನು ಹೇಳ್ತಾ ಇರುವಂಥದ್ದು. ಅವನು ಕೊಟ್ಟ ಮಾತಿಗೆ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಈ ಭಾಗದಲ್ಲಿ ಭೀಷ್ಮರಿಗೆ ಧರ್ಮರಾಯನ ಮೇಲಿರುವ ಅತೀವ ನಂಬಿಕೆ, ಪ್ರೀತಿ, ವಿಶ್ವಾಸ ವ್ಯಕ್ತವಾಗ್ತಾ ಇದೆ. ಭೀಷ್ಮರು ಕೊಟ್ಟಿರುವ ಹೋಲಿಕೆ ಧರ್ಮರಾಯನ ಉನ್ನತ ಗುಣಸೌಶಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸಮುದ್ರ ತನ್ನ ಮೇರೆ ಮೀರಿ ಬರುವುದೇ ಇಲ್ಲ. ಬಂದರೆ ಈ ಜಗತ್ತು ಉಳಿಲಿಕ್ಕುಂಟ. ಇನ್ನು ಭೂಮಿಯನ್ನು ದಿಗ್ಗಜಗಳು ಹೊತ್ತುಕೊಂಡಿದೆ ಎಂಬ ನಂಬಿಕೆ ಇದೆ. ಅದನ್ನು ಇಳಿಸಿದರೆ ಈ ಜಗತ್ತು ಮತ್ತೆ ಎಲ್ಲಿ ಇರಲಿಕ್ಕೆ ಸಾಧ್ಯ? ಅದೂ ಆಗದ ಕೆಲಸ, ಮತ್ತೆ ನಡೆಯದ ಕೆಲಸ. ಸೂರ್ಯಮಂಡಲ ಉರಿದು ಉರಿದು ಅದರ ಬಣ್ಣ ಬದಲಾಗುವುದೋ ಅಥವಾ ಕಪ್ಪಾಗುವುದೋ ಅಥವಾ ಶಾಖ ಕಡಿಮೆಯಾಗುವುದೋ ಉಂಟೋ? ಇಲ್ಲವೇ ಇಲ್ಲ. ಅಲ್ಲಿ ಯಾರು ಇಂಧನ ಹಾಕಿ ಬೆಂಕಿ ಕೊಟ್ಟದ್ದಲ್ಲ. ಇನ್ನು ಪರ್ವತಗಳು ನಡೆದಾಡಲಿಕ್ಕೆ ಅವಳಿಗೆ ಕಾಲಿಲ್ಲ.
ಒಂದು ವೇಳೆ ಕಾಲು ಇದ್ದುಕೊಂಡು ಏನಾದರೂ ನಡೆದರೆ ಈ ಜಗತ್ತಿನ ಕಥೆ ಏನು? ಇನ್ನು ಧರ್ಮರಾಯನ ಬಗೆಗೆ ಹೇಳ್ತಾ ಇದ್ದಾನೆ. ಧರ್ಮರಾಯ ಕೊಟ್ಟ ಭಾಷೆ ಎಂದರೆ ಅದು ಸತ್ಯ ಭಾಷೆ. ಸತ್ಯವೊಂದೇ ಸ್ಥಿರ. ಸಮುದ್ರ, ಸೂರ್ಯ, ದಿಗ್ಗಜ, ಪರ್ವತಗಳು ಇವೆಲ್ಲವೂ ಕೂಡ ಸತ್ಯಕ್ಕೆ ಇನ್ನೊಂದು ರೂಪವಾಗಿದೆ, ಸತ್ಯಕ್ಕೆ ಸಾಕ್ಷಿಯಾಗಿದೆ. ಅವುಗಳು ಬದಲಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ ಪಂಚಭೂತಗಳು ಬದಲಲಿಕ್ಕೆ ಉಂಟೆ. ಅವನು ಚಂದ್ರವಂಶ ತಿಲಕನಲ್ಲವೇ ಎಂದು ಕೌರವನಿಗೇ ಧರ್ಮರಾಯನ ಬಗೆಗಿನ ತನ್ನ ಒಲವನ್ನು, ನಂಬಿಕೆಯನ್ನು, ಆತ್ಮೀಯತೆಯನ್ನು ಧೈರ್ಯದಿಂದ ತೋರಿಸಿಕೊಳ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರಿಸಿ, ಕೌರವ ಸಾಕು, ಈ ಕಾಳಗದ ಬಗೆಗೆ ಕಲ್ಪನೆ ಇದೆಯಾ? ಸಾಕು ಅದಂತಿರಲಿ, ಇನ್ನು ಕಾಳಗನೂ ಕಲರಿಯದು. ಪಾರ್ಥ ಕೊಲುವುದೇ ಬೇಕು ಬೇಡ ಎಂಬವರ ಕಾಣೆನು, ಹಲವು ಮಾತೇನು ಆ ಕುಮಾರರ ಕರೆಸಿ, ಸಂಧಿಯನ ಕೆವಾಳರ ಮುಂದೆ ಮಾಡಲು. ಲೋಕದಲ್ಲಿ ನಿನಗಿಲ್ಲ ಸರಿ ಕುರುರಾಯ, ಲೋಕದಲ್ಲಿ ನಿನಗಿಲ್ಲ ಸರಿ ಕೇಳೆಂದ. ಕೌರವ, ಈ ಕಾಳಗ ಎಂತಹ ಭಯಂಕರ ಪರಿಣಾಮವನ್ನು ಬೀರೀತು ಎಂಬ ಕಲ್ಪನೆಯಾದರೂ ನಿನಗೆ ಇದೆಯಾ ಹೇಳು? ಎಲ್ಲ ವಿಚಾರ ಬಿಡುವ. ಅರ್ಜುನ ಇಂಥವರನ್ನು ಕೊಲ್ಲಲೇಬೇಕೆಂದು ನಿರ್ಧರಿಸಿ ಬಂದರೆ ಹಾಗೆಲ್ಲ ಮಾಡಬೇಡ, ಅದು ಬೇಡ, ಹೀಗೆ ಮಾಡು ಎಂದರೆ ಕೇಳುವವನು ಅರ್ಜುನ? ಹಾಗೆ ಹೇಳುವ ಧೈರ್ಯ ಯಾರಿಗಿದೆ ಹೇಳು? ಅವನ ಎದುರು ಕಾಳಗವನ್ನು ಕೊಟ್ಟು ಗೆಲ್ಲುವಂತಹ ವಿಚಾರವನ್ನು ಬಿಟ್ಟು ಬಿಡು. ಅದು ಆಗುವ ಕೆಲಸ ಅಲ್ಲ. ಹೀಗೆ ಮಾಡಬಹುದು. ಆ ಪಾಂಡವರನ್ನು ಕರೆಸು, ಸೇರಿರುವ ವೀರಾಧಿವೀರರ ನಡುವೆ ಸಂಧಿಯನ್ನು ಮಾಡು. ಆಗ ಯುದ್ಧ ನಿಲ್ತದೆ, ಲೋಕದಲ್ಲಿ ಶಾಂತಿ ನೆಲೆಯಾಗ್ತದೆ, ಜನರೆಲ್ಲ ಸಂತೋಷದಿಂದ ಕುಣಿದಾಡ್ತಾರೆ, ನಿನ್ನನ್ನು ಹೊಗಳ್ತಾರೆ, ಮಾನ್ಯ ಮಾಡ್ತಾರೆ, ಗೌರವಿಸ್ತಾರೆ. ನಮ್ಮ ಕೌರವ ಎಂಥ ಒಳ್ಳೆಯ ಕೆಲಸ ಮಾಡಿದ ಅಂತ ಹೇಳ್ತಾರೆ. ನಿನ್ನಂತಹ ಅಸಾಮಾನ್ಯ ಯೋಗ್ಯತಾವಂತ ಬೇರೆ ಯಾರೂ ಇಲ್ಲ ಎನ್ನುತ್ತಾರೆ. ಪರೋಕ್ಷವಾಗಿ ಇಲ್ಲಿ ಭೀಷ್ಮರು ನಿನ್ನಿಂದ ಆಗುವ ಕೆಲಸ ಇದಲ್ಲ ಎಂಬುದಾಗಿ ಹೇಳದೆ, ಹೀಗೆ ಮಾಡಿದರೆ ಒಳ್ಳೆಯದು, ಹಿರಿಯರಾದವರು ಇರಬೇಕಾದ್ದು ಹೀಗೆ ಅಲ್ವಾ, ನಿನ್ನಿಂದ ಆಗಲಿಕ್ಕಿಲ್ಲ ಅಂತ ಹೇಳುವುದಿಲ್ಲ, ಹಾಗೆ ಹೀಗೆ ಮಾಡುವುದರಿಂದ ನಿನಗೆ ಒಳ್ಳೆಯ ಸ್ಥಾನಮಾನ ಸಿಗ್ತದೆ, ಗೌರವ ಸಿಗ್ತದೆ, ನೀನು ಗೆದ್ದ ಹಾಗೆ ಎಂಬುದಾಗಿ ಹೇಳುವ ಹಾಗೆ ಭೀಷ್ಮರು ಹೇಳ್ತಾ ಇದ್ದಾರೆ. ಅವರ ಚಿಂತನೆ ಸಾಮಾಜಿಕ ಜಾಗೃತಿಯನ್ನು ಉಂಟು ಮಾಡುವಂಥದ್ದು. ಭೀಷ್ಮರು ಇಲ್ಲಿ ಕ್ಷೇಮವನ್ನು, ಒಬ್ಬ ಅರಸನಾದವ, ಪ್ರಭುತ್ವ ಇರುವವ, ಆಳ್ವಿಕೆ ನಡೆಸುವವ ತನ್ನ ದೇಶವನ್ನು ಹೇಗೆ ನೋಡಿಕೊಳ್ಳಬೇಕೆಂಬ ಸೂಕ್ಷ್ಮವನ್ನು ಹೇಳುತ್ತಾರೆ ಅಂತ ನಮಗೆ ಅನ್ನಿಸುವುದಿಲ್ವೇ? ಪ್ರಬಲರು, ಶಕ್ತಿವಂತರು ಎಂದು ತಿಳಿದ ಮೇಲೆ, ಅಂದರೆ ನಮ್ಮ ಎದುರಿನ ನಮ್ಮಲ್ಲಿ ಹೋರಾಟ ಕೊಡುವಂತಹ, ಯುದ್ಧ ಮಾಡುವವರು ಅಷ್ಟು ಶಕ್ತಿವಂತರು ಅಂತ ತಿಳಿದ ಮೇಲೆ ಸಂಧಾನ ಮಾಡಿಕೊಳ್ಳುವಂಥದ್ದು, ಅದೂ ಕೂಡ ಒಂದು ದೂರದರ್ಶಿತ್ವದ ಜಾಣ್ಮೆ ಆಗುವುದಿಲ್ವೇ? ಕುಮಾರವ್ಯಾಸ ತನ್ನ ಕಾವ್ಯದಲ್ಲೇ ಹೇಳಿದ ಹಾಗೆ ಮಂತ್ರಿ ಜನಕ್ಕೆ ಬುದ್ಧಿಗುಣ ತನ್ನ ಕಾವ್ಯದ ಬಗ್ಗೆ ಹೇಳುವ ಹೊತ್ತಿಗೆ ಹೇಳ್ತಾನೆ. ಪ್ರಾಯ ಮಂತ್ರಿಗಳಿಗೆ ಬುದ್ಧಿಗುಣ ಎಂದರೆ ಭೀಷ್ಮರ ಮೂಲಕ ಕುಮಾರವ್ಯಾಸ ಇಂತಹ ವಿಚಾರವನ್ನು ಹೇಳುತ್ತಾನೆ ಎಂಬುದಂತೂ ಸತ್ಯ. ಮುಂದೆ